ವೆಲ್ಕಮ್ ಟು ದ ಗಣೇಶ್ ಚಾನಲ್ಸ್. ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಫಸ್ಟ್ ರಿವ್ಯೂ ಮಾಡ್ಬಿಡ್ತೀನಿ, ಆಮೇಲೆ ಪ್ರಿವ್ಯೂ ವಿಡಿಯೋ ಮಾಡ್ತೀನಿ ಅಂತ. ಇವತ್ತಿನ ರಿವ್ಯೂ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಶ್ರೀಲಂಕಾದವರು ಟಾಸ್ ಗೆದ್ಬಿಟ್ಟು ಹೋಮ್ ಗೋಲ್ಡ್ ಅಡ್ವಾಂಟೇಜ್ನ ಏನು ತಗೊಳ್ಳಿಲ್ಲ ಅನ್ಬೋದು. ಒಟ್ನಲ್ಲಿ ಬೌಲಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಚೆಚ್ಚಿ ಕೆಡ್ಕೊಂಡ್ರು. ಒಟ್ನಲ್ಲಿ ಇಂಡಿಯಾ ಬ್ಯಾಟಿಂಗ್ ಆಡಕ್ಕೆ ಬಂದರು, ಟಾಸ್ ಸೋತ್ಬಿಟ್ಟು. ಒಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಶುಭ್ಮನ್ ಗಿಲ್ 74 ಪಾರ್ಟ್ನರ್ಶಿಪ್. ಒಟ್ನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿತ್ತು ಅನ್ಬೋದು. ಒಟ್ನಲ್ಲಿ ಪವರ್ ಪ್ಲೇಯಲ್ಲಿ ಇವರು ಏನು ವಿಕೆಟ್ ತೆಗಿಲಿಲ್ಲ ಅನ್ನೋ ಮೂಮೆಂಟಲ್ಲಿ ಲಾಸ್ಟ್ ಓವರಲ್ಲಿ ಬಂದು ವಿಕೆಟ್ ತಗೊಟ್ರು. ಒಟ್ನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಪವರ್ ಪ್ಲೇ 74 ರನ್ ಪಾರ್ಟ್ನರ್ಶಿಪ್ ಆದಮೇಲೆ ಅವರಿಂದ ದಬ ಅಂತ ವಿಕೆಟ್ಗಳು ಬಿದ್ದುಬಿಡ್ತು ಅನ್ಬೋದು. ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಹಾಫ್ ಸೆಂಚುರಿ ಮಾಡಿಕೊಂಡ್ರೆ ರಿಷಬ್ ಪಂತ್ ಒಂದು ಮಿಶ್ರ ಬಾಲಿಂಗ್ ಅನ್ಬೋದು. ಒಟ್ನಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡ್ರು ರಿಷಬ್ ಪಂತ್ ಆಗಲಿ ಸೂರ್ಯಕುಮಾರ್ ಯಾದವ್ ಆಗಲಿ. ಒಳ್ಳೆ ಪಾರ್ಟ್ನರ್ಶಿಪ್, ಇವ್ರು 4 ಜನದಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬತ್ತು. ಒಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಆಗಲಿ ಸೂರ್ಯಕುಮಾರ್ ಯಾದವ್ ಆಗಲಿ ಇವರಿಬ್ರು ಒಳ್ಳೆ ಇನ್ನಿಂಗ್ಸ್ ಆಡ್ಕೊಂಡು ಬೇಗನೆ ಔಟ್ ಆದ್ರೆ ಸೂರ್ಯಕುಮಾರ್ ಯಾದವ್ 58 ರನ್ ಹೊಡ್ಕೊಂಡು ಹಾಫ್ ಸೆಂಚುರಿ ಮಾಡಿದ್ರು. ರಿಷಬ್ ಪಂತ್ ಮಿಸ್ ಮಾಡ್ಕೊಂಡು 49 ರನ್ ಹೊಡ್ಕೊಂಡು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಬೇಗನೆ ಔಟ್ ಆದ್ರು. ಒಟ್ನಲ್ಲಿ ಇಂಡಿಯಾ ಟಾಪ್ ಆರ್ಡರ್ ಒಳ್ಳೆ ಓಪನಿಂಗು, ಚೆನ್ನಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಕ್ಕೆ ಒಳ್ಳೆ ಕಾಪಾಡ್ಕೊಂಡ್ರು ಅನ್ಬೋದು. ಒಟ್ನಲ್ಲಿ ರಿಷಬ್ ಪಂತ್ ಅಷ್ಟು ಬೇಗನೆ ಔಟ್ ಆದರು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಆಗಲಿ ರಿಷಬ್ ಪಂತ್ ಆಗಲಿ ರೇಯಾನ್ ಪರಾಗ್ ಆಗಲಿ ಇವ್ರು 3 ಜನ ಚೆನ್ನಾಗಿ ಆಡಲಿಲ್ಲ ಅನ್ನೋದಕ್ಕಿಂತ ಬೇಗ ಫಸ್ಟ್ನೇ ಪ್ಯಾಚ್ ಅಲ್ವಾ ಅಂತ ಇವರು ಬೇಗನೆ ಔಟ್ ಆದರು. ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿತ್ತು ಇವರು ಮ್ಯಾಚ್ ಅಂತೂ ಇಂಟೆನ್ಷನ್ ಆಗಿತ್ತು. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಇಂಡಿಯಾ 10-11 ಒಟ್ನಲ್ಲಿ ಮಿಡಲ್ ಓವರ್ಗಳಲ್ಲಾಗಲಿ ಓಪನಿಂಗ್ ಓವರ್ಗಳಾಗಲಿ ಇಂಡಿಯಾ ಚೆನ್ನಾಗಿತ್ತು. ಒಟ್ನಲ್ಲಿ ಲಾಸ್ಟ್ ಓವರಲ್ಲಿ ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ ಆಗಿತ್ತು ಅನ್ಬೋದು. ಅಕ್ಷಯ್ ಪಟೇಲ್ ಆಗಲಿ ಸ್ಮಿತ್ ಸಿಂಗ್ ಆಗಲಿ ಎಲ್ಲರೂ ಬಂದು ಚೆನ್ನಾಗಿ ಒಂದು ಚಿಕ್ಕ ರನ್ ಹೊಡೆದ್ರು ಅನ್ಬೋದು. ಮೇನ್ ಇಲ್ಲಿ ರಿಷಬ್ ಪಂತ್ ಔಟ್ ಆದ ತಕ್ಷಣ ಯಾರು ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇರಲಿಲ್ಲ ಅನ್ಬೋದು. ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಬೇಗನೆ ಔಟ್ ಆದರೂ ಸಿಕ್ಕಾಪಟ್ಟೆ ಅವರಿಂದನೂ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಬಂತು. ಕ್ಯಾಪ್ಟನ್ ಆಗಿ ಒಳ್ಳೆ ರನ್ ಹೊಡೆದ್ರು. ಲಾಸ್ಟ್ವರೆಗೂ ಅವ್ರು ಇರಬೇಕಿತ್ತು. ಒಟ್ನಲ್ಲಿ ರಿಷಬ್ ಪಂತ್ ಲಾಸ್ಟ್ವರೆಗೂ ಇದ್ಕೊಂಡು ತಾಳ್ಮೆ ಆಟ ಆಡಿ ಚೆನ್ನಾಗಿತ್ತು. ಒಟ್ನಲ್ಲಿ ನಾನೇನೋ ಒಂದು 190 200 ಹೊಡಿತಾರೆ ಅಂದರೆ ಇವರು 213 ಹೊಡೆದ್ರು, 7 ವಿಕೆಟ್ ಲಾಸು. ಒಟ್ನಲ್ಲಿ ಪವರ್ ಪ್ಲೇ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಇದ್ದಿದ್ದಕ್ಕೇನೆ ಇಷ್ಟು ಬೇಗ ರನ್ ಬರೋಕ್ಕಾಯಿತು, ಇಲ್ಲಾಂದರೆ ಒಂದು 190 ಬಂದಿತ್ತು ಅನ್ಬೋದು. ಒಟ್ನಲ್ಲಿ ಇವ್ರ ಕಡೆ ಬೌಲಿಂಗು ಯಾರು ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡಿದಂದ್ರೆ ನನ್ನ ಪ್ರಕಾರ ಇಲ್ಲಿ ಪತ್ತಿರಾಣ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. 4 ವಿಕೆಟ್ ತೆಗೆದ್ರು, ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು. ಇಲ್ಲಿ ಅಸರಂಗನೂ ಅಷ್ಟೇ ಒಳ್ಳೆ ಕ್ಲಿನಿಕ್ ಓವರ್ ಮಾಡಿದ್ದು ಅವರೊಬ್ಬರೇ ಅನ್ಬೋದು. ಇನ್ನು ಮಿಕ್ತವರೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಯಾರೇ ಆಗಲಿ ತ್ರಿಕ್ಷಣನೂ ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ನಲ್ಲಿ ಶ್ರೀಲಂಕಾ ಬೌಲರು 1-2-3 ಜನ ಬಿಟ್ರೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರೂ ಮಾಡಲಿಲ್ಲ. ಒಟ್ನಲ್ಲಿ ಅದರಿಂದನೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. 213 ಹೊಡೆಯೋಕ್ಕೆ ಸಿಕ್ಕಾಪಟ್ಟೆ ಕಾರಣ ಆಗಿದ್ದಂದರೆ ನೋಡೋದಾದ್ರೆ ಗಿಲ್ಲು, ಸೂರ್ಯಕುಮಾರ್ ಯಾದವ್. ಒಟ್ನಲ್ಲಿ ಇವರು ಸಿಕ್ಕಾಪಟ್ಟೆ ಪವರ್ ಪ್ಲೇ ಅಗ್ರೆಸಿವ್ ಆಗಿದ್ದಕ್ಕೇನೆ ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್ ಇವ್ರು 4 ಜನ ಕಾಂಟ್ರಿಬ್ಯೂಷನ್ ಇಂದ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅನ್ಬೋದು. 213 ಚೇಸ್ ಮಾಡಕ್ಕೆ ಬಂದವರು ಮೇನ್ 213 ಚೇಸ್ ಮಾಡಕ್ಕೆ ಬಂದವರು. ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು ಇಂಡಿಯಾಗಿಂತ. ಇವರು ಇಂಡಿಯಾ ಬೌಲರ್ ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡ್ರು ಅನ್ಬೋದು. ಒಟ್ನಲ್ಲಿ ನಿಶಾಂತ್ ಪರಾಗ್ ಆಗಲಿ ಕುಶಾಲ್ ಮೆಹ್ತಾ ಆಗಲಿ ಇವರಿಬ್ರು ಸಿಕ್ಕಾಪಟ್ಟೆ ನಿಶಾಂತ್ ಪರಾಗ್ ಲಾಸ್ಟ್ವರೆಗೂ ಇದ್ರು ಅನ್ಬೋದು. ಒಟ್ನಲ್ಲಿ 79 ರನ್ ಹೊಡೆದ್ರು ಏನು ಅಂತ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದ್ರೆ ಇಂದನೇ ಇವರಿಬ್ರು ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್. ಪವರ್ ಪ್ಲೇ ಇಂತ ಚೆನ್ನಾಗಿತ್ತು ಅನ್ಬೋದು. ಮೋಸ್ಟ್ಲಿ ಪವರ್ ಪ್ಲೇಯಲ್ಲಿ ಇವರು ಇಂಡಿಯವರು ವಿಕೆಟ್ ಬೀಳಲಿಲ್ಲ. ಒಂದು ಪಲ್ಲೆ ನನಗೆ ಬಿದ್ದೋಗಿತ್ತು. ಒಟ್ನಲ್ಲಿ ಇವ್ರು ಏನು ಪವರ್ ಪ್ಲೇಲಿ ಒಂದು ವಿಕೆಟ್ ತೆಗಿಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೇನೋ ಇಂಡಿಯಾ. ಒಟ್ನಲ್ಲಿ ಒಂದು 15 ಮಿಡಲ್ ಓವರ್ಗಳಲ್ಲಿ ಒಟ್ನಲ್ಲಿ ಎಲ್ಲಪ್ಪ ಹೊಡೆಗಿಡಿದು ಬಿಡ್ತಾರಲ್ಲ ಒಂದು ಮೂಮೆಂಟಲ್ಲಿ ಶ್ರೀಲಂಕಾದವರು ಫಸ್ಟ್ನೇ ಮ್ಯಾಚ್ನಿಗೆ ಗೆದ್ದು ಬಿಡ್ತಾರೆ ಅಂತ ನಾನು ಹೇಳಿದೆ. ಒಟ್ನಲ್ಲಿ ಶ್ರೀಲಂಕಾ ಇಂಡಿಯಾ ವಿರುದ್ಧ ಗೆಲ್ಲೋ ಚಾನ್ಸಸ್ ಇದೆ. ಫಸ್ಟ್ ಮ್ಯಾಚ್ ಇಂಡಿಯಾ ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಒಂದು ಗಟ್ ಫೀಲ್ಡಿಂಗ್ ಏನಂದರೆ ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಅಶ್ವಿನ್ ಸಿಂಗ್ ಆಗಲಿ ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಒಟ್ನಲ್ಲಿ ಪವರ್ ಪ್ಲೇ ಅಶ್ವಿನ್ ಸಿಂಗ್ ಒಳ್ಳೆ ವಿಕೆಟ್ಗಳನ್ನ ತೆಗೆದ್ರು, 2 ಕ್ರೂಷಿಯಲ್ ವಿಕೆಟ್ಗಳು ತಗೊಟ್ರು. ಒಟ್ನಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ, ಮೊಹಮ್ಮದ್ ಸಿರಾಜು. ಒಟ್ನಲ್ಲಿ ಮೇನ್ ಇಲ್ಲಿ ರೇಯಾನ್ ಪರಾಗ್ ಒಳ್ಳೆ ಓವರ್ ಚೇಂಜಿಂಗ್ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಎಲ್ಲರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದಿದೆ. ಹಾರ್ದಿಕ್ ಪಾಂಡ್ಯ ಮೇಲೆ ಸಿಕ್ಕಾಪಟ್ಟೆ ಹಾಫ್ ಸೆಂಚುರಿನ ಹೊಡ್ಸ್ಕೊಂಡ್ರು ಅನ್ಬೋದು. ಮೇನ್ ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ರನ್ ಹೊಡ್ಸ್ಕೊಂಡಿದ್ದೆ ಅವರು 41 ರನ್ನು. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಅಕ್ಷಯ್ ಪಟೇಲ್ ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ಅಕ್ಷಯ್ ಪಟೇಲ್ ಆಗಲಿ
ರವಿ ವಿಷ್ಣಾಯ್ ಒಟ್ಟಿನಲ್ಲಿ ಒಂದು ಗ್ಯಾಪಲ್ಲಿ ಮುಖಕ್ಕೆ ಬೇರೆ ರಕ್ತ ಬೇರೆ ಬಿದ್ದು ಏನೇನೋ ಅವಳಿ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಪವರ್ ಪ್ಲೇಲಿ ಏನಾದ್ರು ಒಂದು ಮೇನ್ ಇಲ್ಲಿ ಇಂಡಿಯಾ ಕ್ಯಾಚಿಂಗು ಚೆನ್ನಾಗಿರಲಿಲ್ಲ ಅನ್ಬೋದು. ಫೀಲ್ಡಿಂಗ್ ಆಗಲಿ ಕ್ಯಾಚಿಂಗ್ಗಳಾಗಲಿ ಎರಡು ಕ್ಯಾಚಿಂಗ್ ಬಿಟ್ರು ಅನ್ಬೋದು ವಿಷ್ಣಯ್ಯ. ಅದೇನಾದ್ರು ಬೇಗ ಹಿಡಿದಿದ್ರು ಇನ್ನೂ ಬೇಗ ರನ್ನಿಂದ ಗೆಲ್ಬೋದಿತ್ತು. ಒಟ್ಟಿನಲ್ಲಿ ಅದೇನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಹೈ ಇಂಟೆನ್ಷನ್ 15ನೇ ಓವರ್ ತನಕ ಹೈ ಇಂಟೆನ್ಷನ್ ಇತ್ತು ಅನ್ಬೋದು. ಸಿಕ್ಕಾಪಟ್ಟೆ ಇಂಡಿಯಾದವರು ರನ್ನ ಹೊಡೆಸ್ಕೊಂಡ್ರು ಏನೂ ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಬಂದಿರಲ್ಲ ದಬ ಅಂತ ಬಿದ್ದೋಗ್ಬಿಟ್ರು. ಅವರಿಬ್ಬರು ಮೇನ್ ಕ್ರೂಷಿಯಲ್ ರನ್ ತಕ್ಕೊಟ್ಟಿದ್ದೆ ಪರಾಗ್ ಅವರು ಮತ್ತು ನಿಶಾನ್ ಅವರು ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಈ ಬ್ಯಾಟಿಂಗು ಶ್ರೀಲಂಕಾದಲ್ಲಿ ಎರಡು ಬ್ಯಾಟಿಂಗ್ಗಳು ಬಿಟ್ರೆ ಇನ್ಯಾರು ಅಂತ ಹೇಳ್ಕೊಳ್ಳೋರು ನೋಡಿಲಿಲ್ಲ. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ಇದ್ರು ಗುರು ನಿಶಾಲ್ ಪತಾರ್ ಅವರು ಲಾಸ್ಟ್ವರೆಗೂ ಇದ್ದಿದ್ಕೇನೆ ಮ್ಯಾಚ್ ಇಲ್ಲಿವರೆಗೂ ಬಂದಿತ್ತು ಅನ್ಬೋದು. ಇಲ್ಲಾಂದ್ರೆ ಅವ್ರೇನಾದ್ರು ಗ್ಯಾಪಲ್ಲಿ ಔಟ್ ಆಗಿದ್ದರೆ ಇಷ್ಟನ್ನು ಹೊಡೆಯೋಕ್ಕಾಯ್ತಿರ್ಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಚೆನ್ನಾಗಿತ್ತು, ಒಂದು ಲೆವೆಲ್ಗೆ ಬೌಲಿಂಗ್ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಎಲ್ಲರೂ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಹರ್ಷಪ್ರೀತ್ ಸಿಂಗ್ ಒಳ್ಳೆ ಓವರ್ ಮಾಡಿದ್ರು. ಒಟ್ಟಿನಲ್ಲಿ ರಿಯಾಂಕ್ ಪರಂಗು ನೆಕ್ಸ್ಟ್ ಲೆವೆಲ್ ಓವರ್ ಮಾಡಿದ್ರು ಅನ್ಬೋದು. 3 ವಿಕೆಟ್ಗಳು ತೆಗೆದ್ರು, ಅದು ಬರೀ ಬೌಲರ್ಗಳು ವಿಕೆಟ್ ತೆಗೆದ್ರು, ಅದು ಕ್ರೂಷಿಯಲ್ ಆಯಿತು. ಒಟ್ಟಿನಲ್ಲಿ ಆಲ್ ಔಟ್ ಆದರೂ ಗುರು, ನಾನೇನು ಆಲ್ ಔಟ್ ಆಗಿಲ್ಲ ಅಂದ್ಕೊಂಡಿದ್ದೆ, ಆಲ್ ಔಟ್ ಆದರು. ಒಟ್ಟಿನಲ್ಲಿ ಇಂಡಿಯಾ 43 ರನ್ಗಳಿಂದ ಗೆದ್ದರು. ಒಟ್ಟಿನಲ್ಲಿ ಈಗ ಪ್ರಿವ್ಯೂ ವಿಚಾರಕ್ಕೆ ಬರೋದಾದ್ರೆ ಒಟ್ಟಿನಲ್ಲಿ ಇಂಡಿಯಾ ಶ್ರೀಲಂಕಾ ಹೋಮ್ ಗ್ರೌಂಡ್. ಒಟ್ಟಿನಲ್ಲಿ ಅದೇನು ಹೇಳ್ಬೇಕಾಗಿರೋ ವಿಷಯ ಅಲ್ಲ. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಅದೇ ಬ್ಯಾಟಿಂಗು ಬೌಲಿಂಗ್ ಯಾವುದೇ ಆಯ್ಕೆ ಮಾಡಿಕೊಂಡು ಒಟ್ಟಿನಲ್ಲಿ ಇಂಡಿಯಾ ಗೆಲ್ಲೋದಂತೂ ಖಚಿತ. 2ನೇ ಮ್ಯಾಚ್ ಇವೆ. ಒಟ್ಟಿನಲ್ಲಿ ಏನಾದ್ರು ಟೀಮ್ ಚೇಂಜಿಂಗ್ ಇದ್ದರೆ ಒಟ್ಟಿನಲ್ಲಿ ನನ್ನ ಪ್ರಕಾರ ಏನು ಟೀಮ್ ಚೇಂಜಿಂಗ್ ಇರಲ್ಲ ಅನ್ಬೋದು. ಶುಭ್ಮನ್ ಗಿಲ್ ಆಗಲಿ ಯಶಸ್ವಿ ಜೈಸ್ವಾಲ್ ಆಗಲಿ ಒಳ್ಳೆ ಓಪನಿಂಗ್ ಅನ್ಬೋದು. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದೆ ಒಟ್ಟಿನಲ್ಲಿ ರಿಯಾಂಕ್ ಪರಾಗ್ನ ಆಡಿಸ್ತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ರಿಯಾಂಕ್ ಪರಾಗ್ನ ಫಸ್ಟ್ನೇ ಮ್ಯಾಚಲ್ಲಿ ಆಡಿಸ್ತಾರೆ ಅಂತ ನಾನು ಹೇಳಿತಿಲ್ಲ. ಒಟ್ಟಿನಲ್ಲಿ ಈಗ ಫಸ್ಟ್ನೇ ಮ್ಯಾಚಿಂದ ಬರ್ತಿದ್ದಾರೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ರಿಂಕು ಸಿಂಗ್ ಇವರಿಬ್ಬರು ಅಟ್ಲೀಸ್ಟ್ ಒಂದು ಇನ್ನಿಂಗ್ಸ್ ಆಡಬೇಕು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಅವರು ಒಳ್ಳೆ ಕ್ಯಾಪ್ಟನ್ಸಿನ ಮಾಡ್ತಿದ್ದಾರೆ. ಅಕ್ಷಯ್ ಪಟೇಲ್ ಅಷ್ಟೇ ಒಳ್ಳೆ ಆಲ್ರೌಂಡರ್ ಆಟನ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಒಂಚೂರು ಸ್ಟ್ರಗಲ್ ಪಡ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಅದರಿಂದ ಮೇಂಟೈನ್ ಮಾಡ್ಕೊಂಡು ಹೆಂಗೋ ಗೆಲ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾ ಟಾಸ್ ಗೆದ್ರೆ ನನ್ನ ಪ್ರಕಾರ ಇವರು ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಾಗ ಇವರು ಬರ್ತಿದೆ. ಅಟ್ಲೀಸ್ಟ್ ಈ ಸತಿ ಏನಾದ್ರು ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ನಮ್ಮ ಬೌಲಿಂಗ್ ಹೆಂಗಿದೆ ಅಂತ ಅಟ್ಲೀಸ್ಟ್ ಟ್ರೈ ಮಾಡಬೇಕು ಗುರು. ಒಟ್ಟಿನಲ್ಲಿ ಇಲ್ಲ ಹಿಂಗೆ ಆಡ್ತಿದ್ರೆ ಒಟ್ಟಿನಲ್ಲಿ ಒಂದು ಮ್ಯಾಚ್ ಇವರು ಬಂದ್ಬಿಡ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇವ್ರ ಕಡೆ ಟೀಮ್ ನೋಡೋದಾದ್ರೆ ಒಟ್ಟಿನಲ್ಲಿ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರ್ತಾರೆ. ಒಟ್ಟಿನಲ್ಲಿ ರಿಯಾಂಕ್ ಪರಾಗು ಈ ಮ್ಯಾಚಲ್ಲಿ ಆಡ್ತಾರೆ ಅನ್ಬೋದು. ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಅಕ್ಷಯ್ ಪಟೇಲ್, ರವಿ ವಿಷ್ಣಾಯ್, ಮೊಹಮ್ಮದ್ ಸಿರಾಜು. ಒಟ್ಟಿನಲ್ಲಿ ಇಲ್ಲಿ ಹರ್ಷದೀಪ್ ಸಿಂಗ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರ ಪ್ರಕಾರ ನೋಡೋದಾದ್ರೆ ಇಲ್ಲಿ ಪವರ್ ಪ್ಲೇ ಅವರೇ ವಿಕೆಟ್ ತಕ್ಕೊಡೋದು ಅನ್ಬೋದು. ಒಟ್ಟಿನಲ್ಲಿ ಮೇನು ಇವರು ನೋಡೋ 30 ಮ್ಯಾಚಲ್ಲಿ ಇವರು ಟೋಟಲ್ ಆಗಿ ಆಡಿರೋದು ನೋಡಿದ್ರೆ 30 ಮ್ಯಾಚಲ್ಲಿ ಇಂಡಿಯಾ 20 ಮ್ಯಾಚ್ನ ಗೆದ್ಕೊಬಿಡ್ತಿದ್ರೆ. ಶ್ರೀಲಂಕಾದವರು 9 ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. ಈ ರಿವ್ಯೂ ನಿಮಗೇನಾದ್ರು ಇಷ್ಟ ಇಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಗುರು. ನಾನು ರಿವ್ಯೂ ವಿಡಿಯೋನ ಮಾಡಿದ್ದೀನಿ, ಪ್ರಿವ್ಯೂ ವಿಡಿಯೋನ ಮಾಡಿದ್ದೀನಿ ಶ್ರೀಲಂಕಾ ವರ್ಸಸ್ ಇಂಡಿಯಾನ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.